ಕೇಳಿದರೆ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಪ್ರಾಣಿ ಅನುವಂಶೀಯತೆ ಮತ್ತು ತಳಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ರುದ್ರೇಶ್ ಅವರು ಇದ್ದಾರೆ. ಅವರು ಇಂದು ನಮಗೆ ಜಾನುವಾರುಗಳ ಸಂವರ್ಧನೆ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು. ನೀವು ಹೇಳಿದಾಗೆ ಜಾನುವಾರು ಸಂವರ್ಧನೆ ಅಂತ ಇದು ನಮ್ಮ ಜಾನುವಾರು ಚಟುವಟಿಕೆಗಳಲ್ಲಿ ಒಂದು ಮುಖ್ಯವಾದ ವಿಭಾಗ. ಭಾಳ ಜನಕ್ಕೆ ನಮಗೆ ಸಂವರ್ಧನೆ ಅಂದರೆ ಏನು ಅಂತ ಭಾಳ ಸರಿ ಗೊತ್ತಿರಲ್ಲ. ಅಂದರೆ ಏನು ಮಾಡಿಸೋದು, ಇನ್ಸೆಮಿನೇಷನ್, ಕಡ್ಡಿ ಹಾಕ್ಸೋದು, ಹಿಂಗೆಲ್ಲ ತಿಳ್ಕೊಂಡಿರ್ತೀರ. ಸಂವರ್ಧನೆ ಅಂದರೆ ಏನಪ್ಪ ಅಂದರೆ ಈಗ ಗಂಡು ಹೆಣ್ಣನ್ನು ಆಯ್ಕೆ ಮಾಡಿ ಮುಂದಿನ ಪೀಳಿಗೆ ಯಾವ ಥರ ಇರಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ನಾವು ಸಂವರ್ಧನೆ ಅಂತ ಹೇಳ್ತೀವಿ. ಅಂದರೆ ನೀವು ಮುಂದಿನ ಪೀಳಿಗೆ ಹೆಂಗಿರಬೇಕು ಅನ್ನೋದನ್ನ ನಾವು ಯಾವಾಗ ನಿರ್ಧಾರ ಮಾಡ್ತೀವಿ ಅಂದರೆ ಯಾವ ಥರದ ಗಂಡು ಹೆಣ್ಣನ್ನು ನಾವು ಇದಕ್ಕೆ ಜನನೇಂದ್ರಿಯ ಕ್ರಿಯೆಗೆ ಅಥವಾ ಲೈಂಗಿಕ ಕ್ರಿಯೆಗೆ ಬಳಸಬೇಕು ಅನ್ನೋದನ್ನು ಸಂವರ್ಧನೆ ಅಂತ ಹೇಳ್ತೇವೆ. ಸೊ ಸಂವರ್ಧನೆಯಲ್ಲಿ ಮುಖ್ಯವಾಗಿ ನಿಮಗೆ ನಮ್ಮ ಜಾನುವಾರುಗಳು ನಾವು ಸಾಕೋದು ನಮಗೆ ಆ್ಯಕ್ಚುಲಿ ನಿಮಗೆ ಕರ್ನಾಟಕದಲ್ಲಿ ಗೊತ್ತೇ ಇದ್ದಂಗೆ ಆರ್ಥಿಕ ಚಟುವಟಿಕೆಗೆ ಯಾವ ಸಾಕ್ತೀವಿ ಅಂದರೆ ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಮತ್ತು ಹಂದಿಗಳನ್ನ ಜನರಲ್ಲಿ ಸಾಮಾನ್ಯವಾಗಿ ಸಾಕ್ತೀವಿ. ಇದರಲ್ಲಿ ಮುಖ್ಯವಾಗಿ ದನ ಮತ್ತು ಎಮ್ಮೆಗಳಿಗೆ ಒಂದು ವಿಶಿಷ್ಟವಾದ ಒಂದು ಬೇರೆ ಥರದ್ದೇ ಸಂವರ್ಧನಾ ಕಾರ್ಯಕ್ರಮ ಇದೆ. ಅದು ಏನಪ್ಪ ಅಂದರೆ ನೀವು ಕೃತಕ ಗರ್ಭಧಾರಣೆ ಅಂತ ಒಂದು ಆಯ್ಕೆ ಇದೆ ಅದರಲ್ಲಿ ಜಾನುವಾರು ಸಂವರ್ಧನೆಯಲ್ಲಿ. ಈ ನಮ್ಮ ಕುರಿ ಮೇಕೆಗಳಲ್ಲಿ ಈ ಕೃತಕ ಗರ್ಭಧಾರಣೆಯ ಇದಿಲ್ಲ ನಮ್ಮಲ್ಲಿ, ತಾಂತ್ರಿಕತೆ ಅಲ್ಲಿಗೆ ಕುರಿ ಮತ್ತು ಮೇಕೆಗಳಿಗೆ ನಾವಿನ್ನೂ ಅಳವಡಿಸ್ಕೊಂಡಿಲ್ಲ. ದನ ಎಮ್ಮೆಗಳಲ್ಲಿ ಬಹಳ ದಿವಸಗಳಿಂದ, ಬಹಳ ಅಂದರೆ ಬಹಳ ದಿವಸ, ದಶಕಗಳೇ ಆಯಿತು, ಸುಮಾರು ಒಂದು 20-40 ಒಂದು 5-6 ದಶಕಗಳಿಂದ ನಾವು ಅದನ್ನು ಬಳಸ್ಕೊಳ್ತಿದ್ದೀವಿ. ಒಳ್ಳೆಯ ತಂತ್ರಜ್ಞಾನ ಅದು. ಅಂದರೆ ತಂತ್ರಜ್ಞಾನ ಏನಪ್ಪ ಅಂದರೆ ನಿಮಗೆ ಒಳ್ಳೆಯ ಗಂಡಿನ ವೀರ್ಯನಳಿಕೆಗಳು ರೈತರ ಮನೆ ಬಾಗಿಲಿನಲ್ಲೇ ತಂದು ಅವರ ಹೆಣ್ಣು ರಾಸುಗಳು ಬೆದೆಯಲ್ಲಿದ್ದಾಗ ಅವುಗಳಿಗೆ ಆ ವೀರ್ಯನಳಿಕೆಯನ್ನು ಬಳಸಿದರೆ ಮುಂದಿನ ಪೀಳಿಗೆ ಏನಿದೆಯಲ್ಲ ಆದರೆ ಅದೇ ಗುಣಮಟ್ಟದ ಒಂದು ಕರು, ಹೆಣ್ಣು ಕರು ಅಥವಾ ಗಂಡು ಕರು ಹುಟ್ಟುವ ಸಾಧ್ಯತೆ ಇದೆ. ಇದು ಒಂದು ತಾಂತ್ರಿಕತೆಯ ಒಂದು ಭಾಳ ದೊಡ್ಡ ಲಾಭ ಸಂವರ್ಧನೆ ಒಳಗೆ. ಸಂವರ್ಧನೆಯೊಳಗೆ ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಅಥವಾ ನೈಸರ್ಗಿಕವಾಗಿ ಸಂವರ್ಧನೆ ಆಗುತ್ತೆ. ಅದು ಏನಪ್ಪ ಅಂದರೆ ಗಂಡು ಅಲ್ಲೇ ಇರಬೇಕು, ಗಂಡು ಹೆಣ್ಣು ಜೊತೆಗೆ ಇರಬೇಕು, ಆವಾಗ ಸಹಜವಾದ ಸಂವರ್ಧನೆ ಆಗುತ್ತೆ. ಅದಕ್ಕೆ ನಾವು ನೈಸರ್ಗಿಕವಾದ ಅಂತ ಹೇಳ್ತೀವಿ. ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂದ್ರೆ ಈಗ ಹೇಳಿದ್ನಲ್ಲ ನಾವು ಕೃತಕ ಗರ್ಭಧಾರಣೆ, ಗಂಡು ಇಲ್ದಲೇ ಒಂದು ವೀರ್ಯನಳಿಕೆಯನ್ನು ತಂದು ರೈತನ ಮನೆ ಬಾಗಿಲಲ್ಲಿ ಅವನ ಹೆಣ್ಣು ರಾಸು ಬೆದೆಗೆ ಬಂದಾಗ ನಾವು ಕೃತಕ ಗರ್ಭಧಾರಣೆಯನ್ನು ಮಾಡಿಸ್ಬೋದು. ಅದಕ್ಕೂ ಕೂಡ ಸಂವರ್ಧನೆಯಲ್ಲಿ ಒಂದು ತಾಂತ್ರಿಕತೆ, ಅದು ಸಂವರ್ಧನೆಯಲ್ಲೇ ಒಂದು ತಾಂತ್ರಿಕತೆ. ಇವು ಲಾಭಗಳು ನಿಮ್ಮ ಅಂದರೆ ಲಾಭಗಳೇನಪ್ಪ ಅಂದರೆ ಇದೊಂದು ತಾಂತ್ರಿಕತೆ. ಇದನ್ನು ನೀವು ಹೇಗೆ ಬಳಸ್ಕೋಬೋದು ಅಂತಂದರೆ ನಿಮ್ಮ ಹಿಂಡು ಅಂದರೆ ನೀವು ಹೆಂಗೆ ಮುಂದೆ ಡೆವಲಪ್ ಆಗಬೇಕು. ನಿಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಮಗೆ ಜರ್ಸಿ ದನಗಳು ಇದ್ದಾವೆ, ಮತ್ತು HF ದನಗಳು ಇದ್ದಾವೆ, ಮತ್ತು ನಮಗೆ ದೇಶಿ ತಳಿಗಳು ಅಂತ ದೇವಣಿ, ಹಳ್ಳಿಕಾರು, ಅಮೃತ್ ಮಹಲು, ಮಲೆನಾಡು ಗಿಡ್ಡ ಅಂತ ಇದ್ದಾವೆ, ಕಿಲಾರು, ಈ ದನಗಳಲ್ಲಿದ್ದಾವೆ. ಎಮ್ಮೆಯಲ್ಲಿ ಅದೇ ಥರ ಸುರ್ತಿ ಎಮ್ಮೆ ಅಂತಿದೆ, ಮುರ್ರಾ ಎಮ್ಮೆ ಅಂತಿದೆ, ಜಾಫರ್ಬಾದಿ ಎಮ್ಮೆ ಅಂತ ಇದೆ. ಇವುಗಳಲ್ಲಿ ನಾವು ಕೃತಕ ಗರ್ಭಧಾರಣೆ ಅನ್ನೋ ಒಂದು ಸಂವರ್ಧನಾ ತಾಂತ್ರಿಕತೆಯನ್ನು ಬಳಸ್ಕೊಂಡು ನಿಮ್ಮ ಹಿಂಡುಗಳನ್ನು ಯಾವುದೇ ಗುಣಮಟ್ಟಕ್ಕಾದ್ರೂ ತಗೊಂಡೋಗ್ಬೋದು. ಸೊ ಇದು ಒಂದು ಇರುವಂಥ ತಾಂತ್ರಿಕತೆ. ಈ ಒಂದು ಸಂವರ್ಧನೆ ಬಗ್ಗೆ ಹೇಳ್ತಾ ಇದ್ರಿ, ಜೊತೆಗೆ ಹಸು ಮತ್ತು ಎಮ್ಮೆಗಳ ತಳಿಗಳ ಬಗ್ಗೆ ತಾವು ಕೂಡ ಹೇಳಿದ್ರಿ. ಯಾವ್ಯಾವ ತಳಿಗಳಿಗೆ ಯಾವ್ಯಾವ ಇದನ್ನು ಸಂವರ್ಧನೆ ಮಾಡಿದ್ರೆ ಯಾವ ರೀತಿ ಅಂತ ಹೇಳ್ತೀರಿ ಸರ್? ಓಕೆ, ಭಾಳ ಒಳ್ಳೆ ಪ್ರಶ್ನೆ. ಈಗ ಪ್ರಚಲಿತವಾಗಿ ಇದು ಭಾಳ ಬೇಕಾದಂಥ ಇದು ವಿಷಯ ಯಾಕೆಂದರೆ ನಾವು ಭಾಳ ಸರಿ ನೋಡ್ತೀನಿ, ಎಲ್ಲ ಕಡೆ ನೋಡ್ತಿದ್ದೀವಿ. ಈಗ ದೇಶಿ ತಳಿಗಳು, ವಿದೇಶಿ ತಳಿಗಳು, ಸಂಕರಣ ತಳಿಗಳು, ಇದೆಲ್ಲ ಚರ್ಚೆಗೆ ಬರ್ತಾ ಇರೋದೆ, ಭಾಳ ಚರ್ಚೆಗೆ ಬರ್ತಾ ಇದೆ. ಸೊ ಚರ್ಚೆಯಲ್ಲಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಇರುವಂಥ ತಳಿಗಳು ಏನಪ್ಪ ಅಂದ್ರೆ ನಾವು 3 ವಿಧವಾಗಿ ವರ್ಗೀಕರಿಸ್ಬೋದು. ಒಂದು ವರ್ಗೀಕರಿಸಿದ ತಳಿಗಳು ಅಂದರೆ ಇವನ್ನ ಯಾವುದೇ ತಳಿದ ಗ್ರೂಪು ಅಂತ ನಮಗೆ ಹೇಳೋಕ್ಕಾಗಲ್ಲ, ಅಂಥವು ಇದ್ದಾವೆ. ಅಂಥವು ಒಂದು 50% ಇದ್ದಾವೆ, ಸುಮಾರು 50% ಅಂತ ಅಂಥವು ಇದ್ದಾವೆ. ಇನ್ನೂ ಒಂದು 26-30% ನಮ್ಮಲ್ಲಿ ಕ್ರಾಸ್ ಬ್ರೆಡ್ಸ್ ಅಂತ ಕರಿತೀವಿ. ಕ್ರಾಸ್ ಬ್ರೆಡ್ಸ್ ಅಂದರೆ ಮಿಶ್ರ ತಳಿಗಳು ಅಂದರೆ ಉದಾಹರಣೆಗೆ ನಾವೆಲ್ಲ ಕರೆಯೋದು, ವಾಡಿಕೆಯಲ್ಲಿ ರೈತರೆಲ್ಲ ಕರೆಯೋದು ಹೆಂಗೆ ಕರಿತೀವಿ, ಜರ್ಸಿ ಕ್ರಾಸು ಮತ್ತು HF ಕ್ರಾಸು ಅಂತ ಕರಿತೀವಿ. ಸೊ HF ಅಂದರೆ ಹೋಲ್ಸ್ಟಿನ್ ಫ್ರೀಶಿಯನ್, ಜರ್ಸಿ ಅಂದರೆ ಇನ್ನೊಂದು ವಿದೇಶಿ ತಳಿ. ಅದರ ಕ್ರಾಸ್ ಮಾಡಿ ಸಂಕರಣ ತಳಿಗಳು ಅಂದರೆ ಅದನ್ನು ವೀರ್ಯನಳಿಕೆಯನ್ನು ಯೂಸ್ ಮಾಡಿ ಒಂದು ಕ್ರಾಸ್ ಬ್ರೆಡ್ ಅನಿಮಲ್ಸು ದನಗಳು ನಮ್ಮ ಹತ್ರ ಇದ್ದಾವೆ. ಇವಕ್ಕೆ ಮಿಶ್ರ ತಳಿ. ಇನ್ನೊಂದು ವರ್ಗ ಏನಪ್ಪ ಅಂದರೆ ಶುದ್ಧ ದೇಶಿ ತಳಿಗಳು ಅಂದರೆ ಈಗ 1-2 ಹೆಸರು ಹೇಳಿದೆ ನಾನು, ದೇವಣಿ, ಹಳ್ಳಿಕಾರು, ಕಿಲಾರು ಅಂತ, ಮಲೆನಾಡು ಗಿಡ್ಡ ಅಂತ, ಮತ್ತು ಸುರ್ತಿ ಎಮ್ಮೆ, ಮುರ್ರಾ ಎಮ್ಮೆ, ಇವಕ್ಕೆ ನಾವು ಶುದ್ಧ ದೇಶಿ ತಳಿಗಳು ಅಂತ ಹೇಳ್ತೀವಿ. ಶುದ್ಧ ದೇಶಿ ತಳಿಗಳು ಅಂದರೆ ಇವು ಭಾರತದಲ್ಲೇ ಇವನ್ನ ಸಂಕರಣ ಮಾಡಿಕೊಂಡು ಭಾರತದಲ್ಲೇ ಎಷ್ಟೋ ದಶಕಗಳ ತನಕ ಶತಮಾನಗಳ ತನಕ ಈ ತಳಿಗಳು ಭಾರತದ ಭಾಗದಲ್ಲಿ ಭೌಗೋಳಿಕ ಭಾಗದಲ್ಲೇ ಉತ್ಪಾದನೆ ಹುಟ್ಟುಬಿಟ್ಟು ಇಲ್ಲೇ ಮೇಂಟೈನ್ ಆಗಿ ಮ್ಯಾನೇಜ್ ಆಗಿ ಇಲ್ಲೇ ನಿರ್ವಹಣೆ ಮಾಡ್ಕೊಂಡು ಮತ್ತೆ ಅನಾದಿ ಕಾಲದಿಂದ ಈಗಲೂ ಕೂಡ ಆ ತಳಿಗಳು ಇದ್ದಾವೆ, ಇಲ್ಲಿನ ಭೌಗೋಳಿಕತೆ ಹೊಂದ್ಕೊಂಡು ಇದ್ದಾವೆ. ಸೊ ಇವು 3 ಬೇರೆ ಬೇರೆ ಥರದ ಇದು.
ಇವುಗಳಲ್ಲಿ ಏನಪ್ಪ ಅಂದರೆ ಕೃತಕ ಗರ್ಭಧಾರಣೆ ಅಂತ ಮಾಡಿಸ್ಬೇಕಾದ್ರೆ ನೀವೇನು ಮಾಡಬೇಕು, ಮುಖ್ಯವಾಗಿ ಎಮ್ಮೆಗಳಿಗೆ ಎಮ್ಮೆದೇ ವೀರ್ನಳಿಕೆ ಯೂಸ್ ಮಾಡ್ತೀವಿ, ಅದರಲ್ಲಿ ಏನಂತ ಇದಿಲ್ಲ. ಮತ್ತು ಯಾವಾಗಲೂ ಎಮ್ಮೆದು ಒಂದು ನಮ್ಮಲ್ಲಿ ನಮಗೇನೋ ಏನು ಹೇಳ್ತೀವಿ ಬೆನಿಫಿಟ್ಟು ಫಲ ಏನಪ್ಪ ಅಂದರೆ ಒಳ್ಳೆಯ ಅಂಶ ಏನು ಅಂದರೆ ನಾವು ಎಮ್ಮೆಲ್ ನಮಗೆ ಎಲ್ಲೂ ಯಾವುದೇ ಖಂಡದ ಈ ಭೂಮಂಡಲದ ಖಂಡದಲ್ಲಿ ಹೆಚ್ಚಿನ ಭಾಳ ಉತ್ಕೃಷ್ಟವಾದ ತಳಿಗಳು ನಮ್ಮಲ್ಲೇ ಇದಾವೆ, ಭಾರತದಲ್ಲೇ ಇದ್ದಾವೆ. ಹಂಗಾಗಿ ನಾವು ಯಾವುದೇ ತಳಿಗೆ ಮುರ್ರಾ ಅನ್ನುವ ಒಂದು ಶುದ್ಧ ತಳಿಯನ್ನು ಕ್ರಾಸ್ ಮಾಡೋಕ್ಕೆ ಬಳಸ್ಕೋಬೋದು ಯಾವುದೇ ಎಮ್ಮೆಗೂ. ಬಟ್ ದನಗಳಲ್ಲಿ ಬಂದಾಗ ಏನಾಗುತ್ತೆ, ದನಗಳಲ್ಲಿ ನಮಗೆ ಬೇರೆ ಬೇರೆ ಗ್ರೂಪ್ ಇದಾವೆ. ದನಗಳಲ್ಲಿ ಆದಷ್ಟು ಒಂದು ಭಾಳ ಮುಖ್ಯವಾದ ವಿಷಯ ಏನಪ್ಪ ಅಂದರೆ ದೇಶಿ ತಳಿಗಳಿಗೆ ಅಲ್ಲ, ಯಾವುದು ದೇವಣಿ ತಳಿದೇ ವೀರ್ನಳಿಕೆ ಬಳಸಬೇಕು, ಮಲೆನಾಡು ಗಿಡ್ಡದ್ದೇ ವೀರ್ನಳಿಕೆ ಬಳಸಬೇಕು, ಕಿಲಾರದೇ ಬಳಸಬೇಕು. ಇವಕ್ಕೆ ಜರ್ಸಿ ಮತ್ತು HF ಅನ್ನೋ ಇವನ್ನ ವಿದೇಶಿ ತಳಿಗಳನ್ನು ವೀರ್ನಳಿಕೆಯನ್ನು ಬಳಸಬಾರ್ದು. ಅಂದ್ರೆ ಏನಾಗುತ್ತೆ, ಬಳಸಿದ್ರೆ ಏನಾಗುತ್ತೆ, ನಿಮಗೆ ಮುಂದಿನ ಪೀಳಿಗೆಗೆ ನಿಮಗೆ ಇದು ಯಾವುದು ದೇವಣಿ ಅಂತ ಅನಿಮಲ್ ಇರಲ್ಲ. ಈಗ 1000 ಹೆಣ್ಣು ರಾಸು ಇದಾವಂದ್ರೆ ನೀವು 1000ಕ್ಕೂ ಜರ್ಸಿ ಕ್ರಾಸ್ ಮಾಡಿಸ್ಬಿಟ್ರೆ ಮುಂದಿನ ಪೀಳಿಗೆ ನಿಮಗೆ ದೇವಣಿ ಅಂತ ಯಾವ್ದು ತೋರಿಸ್ತೀರಿ, ಇರೋದೇ ಇಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಆ ಥರ ಅವು ಅದಕ್ಕೆ ಒಂದೊಂದು ತಳಿಗಳಿಗೆ ಒಂದೊಂದು ಅದರದೇ ಆದ ವಿಶಿಷ್ಟ ಗುಣ ಇದೆ. ಈಗ ಉದಾಹರಣೆಗೆ ಏನು ಹೇಳ್ಬೇಕಂತ, ದೇವಣಿ ನೀವೀಗ ಗುಲ್ಬರ್ಗ, ಬೀದರ್ರು ಅಂತ ಅಷ್ಟೊಂದು ಉಷ್ಣಾಂಶದಲ್ಲಿ ಭಾಳ ಚೆನ್ನಾಗಿ ಅಲ್ಲಿನ ಮತ್ತೆ ನಮ್ಮ ಮಣ್ಣಿನ ಇದೆಯಲ್ಲ ಕಪ್ಪು ಮಣ್ಣು, ಅವನ್ನ ಉಳುವಂಥ ದಷ್ಟಪುಷ್ಟವಾದ ಗಂಡು ಕರುಗಳು ದೇವಣಿಯಿಂದ ಮಾತ್ರ ಲಭಿಸ್ತವೆ. ಸೊ ಅದಕ್ಕೋಸ್ಕರ ನೀವು ದೇವಣಿನ ಕಳ್ಕೊಂಡ್ರೆ ಅಲ್ಲಿ ಉಳುಮೆ ಮಾಡೋ ರೈತನಿಗೆ ಪ್ರಾಬ್ಲಮ್ಮು, ಭಾಳ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಸುಮಾರು ಒಳ್ಳೆ ಪ್ರಮಾಣದ ಹಾಲನ್ನು ಕೂಡ ದೇವಣಿ ಹಸುಗಳು ಕೊಡ್ತವೆ. ಸೊ ಹಾಗಾಗಿ ಆ ಭಾಗಗಳಲ್ಲಿ ಯಾವ್ಯಾವ ಶುದ್ಧ ತಳಿಗಳು ಅಂತಿದಾವಲ್ಲ, ನಮ್ಮ ಉದಾಹರಣೆಗೆ ಶಿವಮೊಗ್ಗ ಕಡೆ ಏನಾಗುತ್ತೆ ಮಲೆನಾಡು ಗಿಡ್ಡ ಅಂತಿದೆ, ಹೊಸನಗರಲ್ಲೆಲ್ಲ, ಅದಕ್ಕೆ ನಾವು ಅದರದೇ ತಳಿನ ಸಂಕಲನ ಮಾಡೋದಕ್ಕೆ ಬಳಸ್ಕೋಬೇಕು. ಅದಕ್ಕೆ HF ಆಗಲಿ, ಜರ್ಸಿ ಆಗಲಿ ಮತ್ತು ಕಿಲಾರ್ ಆಗಲಿ ಬಳಸೋಕ್ಕೆ ಹೋಗಬಾರ್ದು. ನೀವು ಮಿಶ್ರ ತಳಿಗಳು ಬೇಕು ಅಂದರೆ ಮಿಶ್ರ ತಳಿಗಳಿಗೆ ವರ್ಗೀಕರಿಸೋದು ಇವು ಅಂತ ಏನು ಹೇಳಿದ್ನಲ್ಲ ಆಗಲೇ, ಒಂದು 50% ದನಗಳು ಹಂಗೆ ಇದಾವೆ. ಅವು ನಾವು ಆಡು ಭಾಷೆಯಲ್ಲಿ ಏನು ಕರಿತೀವಿ, ನಾಟಿ ಅಂತ, ಕಲ್ಟ ಆ ಥರ ಹೇಳ್ತೀವಿ. ಸೊ ಅವ್ರಿಗೆ ಬೇಕಾದ್ರೆ ನೀವು ಜರ್ಸಿ ಮತ್ತು HFನ ವೀರ್ನಳಿಕೆಗಳನ್ನು ಬಳಸ್ಬೋದು. ಅವಾಗ ಏನಾಗುತ್ತೆ, ನಿಮಗೆ ಮುಂದಿನ ಪೀಳಿಗೆಗೆ ಜಾಸ್ತಿ ಹಾಲು ಕೊಡುವಂಥ ಮಿಶ್ರತಳಿ ಹಸುಗಳು ಸಿಗ್ತವೆ, ನಿಮಗೆ ಹೆಚ್ಚು ಹಾಲು ಕೊಡ್ತವೆ, ನಿಮಗೆ ಸಹಜವಾಗಿ ನಿಮಗೆ ಆರ್ಥಿಕ ಲಾಭ ಕೂಡ ಆಗುತ್ತೆ ಅವುಗಳನ್ನ ಮಾಡಿಸಿದೆ. ಮತ್ತು ಇದೊಂದು ಒಂದು ಒಳ್ಳೆಯ ಸೂಚನೆ ಏನಪ್ಪ ಅಂದರೆ, ಯಾವಾಗಲೂ ಇದೊಂದು ಮಾಡ್ಬೇಕು. ಯಾಕೆ ಮಾಡ್ಬೇಕಂದ್ರೆ ಈಗ ಉದಾಹರಣೆ ನಾವು ಹೇಳ್ದಂಗೆ ಏನಂದರೆ, ನಮಗೆ ಯಾಕೆ ಇದು ದೇವಸ್ಥಾನಗಳು ಯಾಕೆ ಬೇಕು, ಚರ್ಚ್ಗಳು ಯಾಕೆ ಬೇಕು, ಯಾಕಂದ್ರೆ ನಮ್ಮ ಮನಃಶಾಂತಿಗೆ ಬೇಕು, ಅದನ್ನು ನೀವು ಎಲ್ಲೂ ಪಡೆಯೋಕ್ಕಾಗಲ್ಲ ಮತ್ತೆ. ಸೊ ಅದಕ್ಕೋಸ್ಕರ ನಮ್ಮ ದೇಶಿ ತಳಿಗಳಲ್ಲಿ ಏನು ಗುಣಲಕ್ಷಣಗಳಿದಾವಲ್ಲ ಅವನ್ನ ನೀವು ಸಂಕರಣ ತಳಿಗಳು, ಮಿಶ್ರ ತಳಿಗಳಲ್ಲಿ ಆ ಗುಣನ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಮಿಶ್ರ ತಳಿಗಳು ನೀವು ಹೊಲ ಹೊಡೆಯೋಕೆ ಹಾಕೋಕ್ಕಾಗಲ್ಲ, ಮತ್ತು ಟನ್ಗಟ್ಟಲೆ ಭಾರ ಎಳ್ಕೊಂಡು ಹೋಗೋಕ್ಕೆ ಬಳಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ದೇಶಿ ತಳಿಗಳು ಅವುಗಳದೇ ಆದ ಪ್ರಾಮುಖ್ಯತೆ ಇದೆ. ಅದಕ್ಕೋಸ್ಕರ ಅವುಗಳ ವೀರ್ಯನಳಿಕೆನ ಬೇರೆ ಬೇರೆದು, ಅಂದರೆ ಹಳ್ಳಿಕಾರು, ಅಮೃತಮಾಲು. ನಮ್ಮ ಮಿಶ್ರ ತಳಿ ಬೇಕಂದರೆ ವರ್ಗೀಕರಿಸಿದಂಥ ರಾಸುಗಳೇನಿರ್ತಾವಲ್ಲ ಆ ಹೆಣ್ಣುಗಳು ಬೆದೆಗೆ ಬಂದಾಗ ಆ ಹೆಣ್ಣು ರಾಸುಗಳು ಅವುಗಳಿಗೆ ವಿದೇಶಿ ವೀರ್ಯನಳಿಕೆಯನ್ನು ಬಳಸಿ ನೀವು ಮಿಶ್ರ ತಳಿಗಳನ್ನು ಪಡ್ಕೋಬೋದು. ಅದು ಒಂದು ಒಳ್ಳೆಯ ಇದು ಪ್ರಶ್ನೆ, ಮತ್ತು ಅದಕ್ಕೆ ಸೂಕ್ತವಾಗಿ ಉತ್ತರಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು. ಸೊ ಜೊತೆಗೆ ಈ ಸಂವರ್ಧನೆ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ರೈತರಿಗೆ ಇದರಿಂದ ಆಗ್ತಕ್ಕಂಥ ಲಾಭಗಳು ಏನೇನು ಅಂತೀರಾ? ಸಂವರ್ಧನೆ ಭಾಳ ಮುಖ್ಯವಾದ ಇದು. ಈ ಲಾಭ ಅಂತ ಬಂದ ತಕ್ಷಣ ಏನಾಗುತ್ತೆ, ನಾವು ಒಂದು ಪೀಳಿಗೆ ಉತ್ಪಾದನೆ ಮಾಡ್ಕೊಳ್ಳೋದು. ನಾವೇನಾಗುತ್ತೆ, ಈಗ ಪದಾರ್ಥಗಳು ನಮ್ಮಲ್ಲಿ ಈಗ ಆರ್ಥಿಕ ಪದಾರ್ಥಗಳು ನಾವೇನು ಮಾಡ್ತೀವಿ, ಹಾಲು, ಮೊಟ್ಟೆ ಮತ್ತು ಮಾಂಸ, ಇವು ಕೆಲವು ಮುಖ್ಯವಾದ ಪದಾರ್ಥಗಳು ನಮ್ಮ ಜಾನುವಾರು ಉತ್ಪಾದನೆಯಲ್ಲಿ. ಸೊ ಇವು ಅಷ್ಟೇ ಪದಾರ್ಥ ಅಂತ ತಿಳ್ಕೊಂಡಾಗ ಏನಾಗುತ್ತೆ, ನಮಗೆ ಈ ಪದಾರ್ಥ ಎಲ್ಲಿಂದ ಬರ್ತವೆ, ಈ ಪದಾರ್ಥ ಉದಾಹರಣೆಗೆ ಹಾಲೆಲ್ಲಿಂದ ಬರುತ್ತೆ, ಹಸುವಿಂದ ಬರುತ್ತೆ. ಹಸು ಎಷ್ಟು ದಿವಸ ಹಾಲು ಕೊಡುತ್ತೆ, ಒಂದು 300 ದಿವಸ ಹಾಲು ಕೊಡುತ್ತೆ ಅಂದಾಜು. ಮತ್ತು ಅದು ಎಷ್ಟು ಸೂಲು ಹಾಕುತ್ತೆ ಹಸುಗಳು. ಸಾಧಾರಣವಾಗಿ ನಾವು ಈಗಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಒಂದು 5 ಅಥವಾ 6 ಸೂಲ ತನಕ ನಾವು ಅವನ್ನ ಹಾಲು ಉತ್ಪಾದನೆಗೆ ಬಳಸ್ಬೋದು. ಅದರ ನಂತರ ಏನು, ಸೊ ಹಾಗಾಗಿ ಮತ್ತೆ ಮುಂದಿನ ಪೀಳಿಗೆ ಮತ್ತೊಂದು ಮಣಕ ಬೇಕು. ಸೊ ಆ ಮಣಕ ಎಲ್ಲಿಂದ ಬರುತ್ತೆ, ಎಲ್ಲ ಸರಿ ನೀವು ಹೋಗಿ ಮಾರ್ಕೆಟಿಂದ ತರಕ್ಕೆ ಬರಲ್ಲ. ಆ ಮಣಕಗಳನ್ನು ಉತ್ಪಾದನೆ ಮಾಡ್ಕೊಳಕ್ಕೆ ಮತ್ತು ಹೊಸ ಪೀಳಿಗೆಯನ್ನು ಉತ್ಪಾದನೆ ಮಾಡ್ಕೊಳಕ್ಕೆ ನಿಮಗೆ ಸಂವರ್ಧನೆ ಬೇಕು. ಅಂದರೆ ಹೊಸ ಪೀಳಿಗೆ ಬೇಕು ಅಂದಾಗ ಸಂವರ್ಧನೆ ಬೇಕು. ಈಗ ನಾವು ಇದರಲ್ಲಿ ಅದು ಕೋಳಿಗಳಲ್ಲಿ ಬಂದಾಗ ಏನಾಗುತ್ತೆ, ಅದನ್ನು ಹೊಸದಾಗಿ ನಿಮ್ಮ ಪೀಳಿಗೆ ಬೇಕಂದ್ರೆ ಕೊಂಡು ತರಬೇಕು. ಸೊ ಆ ಥರ. ಬಟ್ ನಮ್ಮ ದೇಶಿ ತಳಿಗಳಿಲ್ಲ ಅಂದ್ರಪ್ಪ ಅಂದರೆ ನಿಮ್ಮದು ಮುಂದಿನ ಪೀಳಿಗೆನ ನೀವೇ ಉತ್ಪಾದನೆ ಮಾಡ್ಕೋಬೋದು, ಪದೇ ಮಾರ್ಕೆಟಿಗೆ ಹೋಗೋದು ಬೇಕಾಗಿಲ್ಲ. ಸೊ ನಿಮಗೆ ಪದಾರ್ಥಗಳು ನಾವೇನು ಹೇಳಿದ್ವಲ್ಲ, ಹಾಲು, ಮಾಂಸ, ಮೊಟ್ಟೆ ಬೇಕು ಅಂದರೆ ಹೊಸ ಪೀಳಿಗೆ ನಿರಂತರವಾಗಿ ನಿಮಗೆ ಅವುಗಳ ಉತ್ಪಾದನೆ ಬೇಕು ಅಂದರೆ, ಮುಂದಿನ ಪೀಳಿಗೆ ಬೇಕು ಅಂದರೆ ನಮಗೆ ಸಂವರ್ಧನೆ ಬೇಕು. ಸೊ ಇದರಿಂದ ನಿಮಗೆ ಮೋಸ್ಟ್ಲಿ ಆರ್ಥಿಕವಾಗಿ ಸಂವರ್ಧನೆ ಯಾಕೆ ಬೇಕು ಮತ್ತು ಇದರಲ್ಲಿ ಇನ್ನೊಂದು ಅಂಶ ಏನಿದೆ ಅಂದರೆ, ಯಾವ ಗಂಡು ಹೆಣ್ಣುಗಳನ್ನು ಬಳಸ್ತೀವಿ ಮುಂದಿನ ಪೀಳಿಗೆಯನ್ನು ಉತ್ಪಾದನೆ ಮಾಡೋದಕ್ಕೆ. ಸೊ ನೀವು ಜಾಸ್ತಿ ಹಾಲು ಕೊಡೋ ಪೀಳಿಗೆ ಹೆಣ್ಣು ರಾಸನ್ನು ಯೂಸ್ ಮಾಡಿದರೆ ಬಳಸಿದರೆ
ಮತ್ತು ಒಳ್ಳೆ ಹಾಲು ಉತ್ಪಾದನೆ ಸಾಮರ್ಥ್ಯ ಇರುವಂಥ ಗಂಡಿನ ವೀರ್ಯನಳಿಕೆಯನ್ನು ಬಳಸಿದರೆ ನಿಮಗೇನಾಗುತ್ತೆ, ಮುಂದಿನ ಪೀಳಿಗೆಯಲ್ಲಿ ಹೆಣ್ಣು ಕರು ಹುಟ್ಟಿದಾಗ ಅದರ ಉತ್ಪಾದನಾ ಸಾಮರ್ಥ್ಯ ಕೂಡ ಹೆಚ್ಚಿರುತ್ತೆ. ಸೊ ಹೀಗಾಗಿ ಸಂವರ್ಧನೆದು ಏನಪ್ಪ ಲಾಭ ಏನಂದರೆ, ಹೊಸ ಜಾಸ್ತಿ ಉತ್ಪಾದನೆ ಪ್ರಾಡಕ್ಟ್ನ, ಮಾಂಸ ಜಾಸ್ತಿ ಕೊಡಬಲ್ಲ, ಮೊಟ್ಟೆ ಜಾಸ್ತಿ ಕೊಡಬಲ್ಲ, ಹಾಲು ಜಾಸ್ತಿ ಕೊಡಬಲ್ಲ ಪೀಳಿಗೆಯನ್ನು ನೀವು ಉತ್ಪಾದನೆ ಮಾಡ್ಬೋದು ಸಂವರ್ಧನೆಯಿಂದ. ಇದರಿಂದ ರೈತರಿಗೆ ಲಾಭ ಇದೆ ಅಂತ ಹೇಳ್ತೀನಿ. ಇದೆ, ಲಾಭ ಇದೆ. ಯಾಕೆಂದರೆ ಡೈರೆಕ್ಟ್ ನಿಮ್ಮ ಮಾಂಸ ಈಗ ಇನ್ನೊಂದು ಅದ್ರಲ್ಲಿ ನಾವು ಇನ್ನೊಂದು ಅಂಶ ನಿಮಗೆ ಮೋಸ್ಟ್ಲಿ ನಾನು ಹೇಳಿಲ್ಲ, ಪೀಳಿಗೆಯನ್ನು ಕೂಡ ನೀವು ರಿಪ್ಲೇಸ್ಮೆಂಟ್ ಅನಿಮಲ್ನು ಕೂಡ ಮಾರ್ಬೋದು. ಉದಾಹರಣೆಗೆ ನಿಮಗೆ ಮಣಕಗಳು ಎಲ್ಲರ ಹತ್ರ ಮಾಡಿರಲ್ಲ, ಯಾರಿಗೋ ಮಣಕ ಬೇಕಾಗಿರುತ್ತೆ. ಸೊ ನಿಮ್ಮ ಹತ್ರ ಹೆಚ್ಚು ಮಣಕಗಳಿದ್ರೆ ಆ ಮಣಕನೇ ಕೊಡ್ಬೋದು. ಬರೀ ಹಾಲು ಮೊಟ್ಟೆ ಮತ್ತು ಮಾಂಸ ಮಾತ್ರ ಉತ್ಪಾದನೆ ಅಲ್ಲ, ಇವು ಕೂಡ ಒಂದು ಮಾರಾಟ ಮಾಡಬಲ್ಲಂಥ ವಸ್ತು. ಈಗ ಮುಂದಿನ ಮತ್ತೆ ಕುರಿ ಮೇಕೆಗಳಲ್ಲಿ ಯಾರಿಗ ಒಂದು 5-6 ಮರಿ ಬೇಕಾಗಿರುತ್ತೆ. ನಿಮ್ಮ ಹತ್ರ ಜಾಸ್ತಿ ಮರಿ ಇದ್ದು ಸಂವರ್ಧನೆ ಚೆನ್ನಾಗಿ ಮಾಡ್ಕೊಂಡಿದ್ರೆ, ಒಳ್ಳೆ ಬೆಳವಣಿಗೆ ಇರೋ ಮರಿಗಳಿದ್ರೆ ಆ ಮರಿಗಳು ನಿಮ್ಗೆ ಗೊತ್ತಿದೆ. ಈಗ ಮಾರಿ ಹಬ್ಬ ಎಲ್ಲ ಬಂದಾಗ ಅಕ್ಟೋಬರ್ ಅವಾಗೆಲ್ಲ ಭಾಳ ಡಿಮಾಂಡ್ ಜಾಸ್ತಿ ಇರುತ್ತೆ. ಸೊ ಅವಾಗ ನಿಮಗೆ ಜಾಸ್ತಿ ಕುರಿಗಳು ಬೇಕಾಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಹತ್ರ ಮರಿ ಜಾಸ್ತಿ ಇದ್ದರೆ ಆ ಮರಿನೇ ಒಂದು ಪದಾರ್ಥ ಥರ ಮಾರ್ಬೋದು, ಮತ್ತು ಹೆಚ್ಚಿನ ಲಾಭ ಕೂಡ ಬರುತ್ತೆ. ಸಾಧಾರಣವಾಗಿ ಸುಮಾರು ನಮಗೆ ಒಂದು ನೀವು ಹಾಲು ಒಂದು ಸರಿ 1 ಲೀಟ್ರಿಗೆ 50 ರೂಪಾಯಿ 40 ರೂಪಾಯಿ ಸಿಕ್ಕರೆ, ಇದು ಒಂದು ಸರಿ ಮಾರಿದ್ರೆ 15,000 20,000 ಗಟ್ಟಲೆ ನಿಮಗೆ ಲಾಭ ಬರುತ್ತೆ. ಸಂವರ್ಧನೆಯಿಂದನೂ ಕೂಡ ನೀವು ನೀವು ಅದನ್ನೇ ನೀವು ಮೋಸ್ಟ್ಲಿ ಗಮನ ಹರಿಸಿರ್ತೀರಿ. ಈಗ ಮುರ್ರಾ ನೋಡ್ತೀವಲ್ಲ ನಾವು, ಮುರ್ರಾ ಎಲ್ಲಿಂದ ತರ್ತಾರೆ? ಪಂಜಾಬು, ಡೆಲ್ಲಿ ಈ ಕಡೆಯಿಂದ ತರ್ತಾರೆ. ಯಾಕೆ ತರ್ತಾರೆ? ಅಲ್ಲಿಯೂ ಮುರ್ರಾ ಜಾಸ್ತಿ ಉತ್ಪಾದನೆ ಮಾಡ್ತೇವೆ ಅಂತ ಗೊತ್ತಿದ್ದಕ್ಕೆ ಅಲ್ಲಿಂದ ತರ್ತೀರಿ. ಅವ್ರಿಗೆ ಅಲ್ಲೇ ರೈತರಿಗೆ ಏನಾಗಿದೆ, ಅದೇ ಒಂದು ಪದಾರ್ಥ, ಮುರ್ರಾ ಅನಿಮಲ್ಲೇ ಜಾನುವಾರನೇ ಒಂದು ಪದಾರ್ಥ ಅವರಿಗೆ. ಸೊ ನೀವು ಆ ಥರ ನಿಮ್ಮದು ಒಂದು ಸಣ್ಣ ಮಾರ್ಕೆಟ್ ಕ್ರಿಯೇಟ್ ಮಾಡಿದರೆ, ಒಳ್ಳೆ ಉತ್ಪಾದನೆ ಸಾಮರ್ಥ್ಯ ಇವರೊಂದು ಜಾನುವಾರುಗಳನ್ನ ಉತ್ಪಾದನೆ ಮಾಡಿದರೆ ಅವಕ್ಕೆ ಕೂಡ ಸುಮಾರು ರೈತರು ಬರ್ತಾ ಹೋಗ್ತಾರೆ ನಿಮ್ಮ ಹತ್ರ. ಆರಂಭಿಕ ಹಿಂಡು ಈ ಒಂದು ಸಂವರ್ಧನೆಯಲ್ಲಿ ಹೇಗಿರಬೇಕು ಅಂತ ಹೇಳ್ತೀವಿ? ಒಳ್ಳೆ ಪ್ರಶ್ನೆ ಕೇಳಿ. ತಾಂತ್ರಿಕವಾಗಿ ಇದಕ್ಕೆ ನಾವು ಇಂಗ್ಲೀಷಲ್ಲಿ ಫೌಂಡೇಶನ್ ಸ್ಟಾಕ್ ಅಂತ ಹೇಳ್ತೇವೆ. ಅಂದರೆ ಕಟ್ಟಬೇಕಾದ್ರೆ ನೀವು ಬುನಾದಿ ಚೆನ್ನಾಗಿದ್ದರೆ ಮುಂದಿನ ಬಿಲ್ಡಿಂಗ್ ಕೂಡ ಚೆನ್ನಾಗಿರುತ್ತೆ ಅಂತ ನಮ್ಮ ಸಹಜವಾದ ನಂಬಿಕೆ ಅಲ್ವಾ. ಸೊ ಅದೇ ಥರ ನೀವು ಏನು ಮಾಡ್ಬೇಕಂದ್ರೆ, ಫೌಂಡೇಶನ್ ಸ್ಟಾಕ್ ಅಂದರೆ ನಿಮ್ಮ ಮುಂದಿನ ಪೀಳಿಗೆ ಅಂದರೆ ಸುಮಾರು ಒಂದು 10 ಸುಮ್ಮನೆ ಇಡ್ಬೇಕಂದ್ರೆ ಒಂದು 10 ವರ್ಷದ ಪ್ಲ್ಯಾನ್ ಇಟ್ಕೊಂಡ್ರೆ ನಿಮಗೆ ಒಳ್ಳೆ ಯಾವ ಥರದ ರಾಸುಗಳು ಬೇಕು. ಉದಾಹರಣೆಗೆ ನೀವು ಹಾಲಿನ ಕಡೆ ಮಾತ್ರ ಗಮನ ಹರಿಸೋದಾದರೆ ಜರ್ಸಿ ಒಂದೊಂದು ಭಾಗದಲ್ಲಿ ಏನಾಗುತ್ತೆ, ಹೆಚ್ಚಿನ ಉಷ್ಣಾಂಶ ಇರುತ್ತೆ. ಹೆಚ್ಚಿನ ಉಷ್ಣಾಂಶ ಇರೋ ಕಡೆ ನೀವು ಜರ್ಸಿ ಹಸುಗಳನ್ನ ಮಿಶ್ರ ತಳಿಗಳನ್ನ ಸಾಕಿ ಹಾಲನ್ನೇ ಒಂದು ಪದಾರ್ಥವಾಗಿ ಮಾಡ್ಕೊಂಡು ನಿಮ್ಮ ಆರಂಭಿಕ ಹಣ್ಣನ್ನು ಶುರು ಮಾಡ್ಕೋಬೋದು. ಉದಾಹರಣೆಗೆ ನಿಮಗೆ ನಿಮ್ಮ ಕಡೆ ನೀವು ಚೆನ್ನಾಗಿ ನಿರ್ವಹಣೆ ಮಾಡಬಲ್ರಿ, ಒಂದು ಶೆಡ್ ಕಟ್ಟಬಲ್ರಿ, ಅದಕ್ಕೆ ಸದಾ ನೆರಳಿರಂಗೆ ಮಾಡ್ಬೋದು, ಒಳ್ಳೆ ಆಹಾರ ಕೊಡ್ತೀವಿ, ಹೊರಗೆ ಜಾಸ್ತಿ ಬಿಡಲ್ಲ ಅಂತ ಸಾಮರ್ಥ್ಯ ಇದ್ರೆ ನಿಮಗೆ HF ರಾಸುಗಳನ್ನು ಬಳಸಿ ಒಳ್ಳೆ ತಳಿ ಇದನ್ನ ಒಂದು 10 ಒಳ್ಳೆ HF ರಾಸುಗಳನ್ನ ಶುರು ಮಾಡ್ಬೋದು. ಅವಾಗ ಏನಾಗುತ್ತೆ, ಹಾಲು ಉತ್ಪಾದನೆ ಜಾಸ್ತಿ ಇರುತ್ತೆ, ಅವು ಹೊರಗಡೆ ಜಾಸ್ತಿ ಹೋಗಲ್ಲ. ಸೊ ಹಂಗಾಗಿ ನೀವು ನಿಮ್ಮ ಅನುಕೂಲಗಳು ಏನೇನಿದಾವೆ ಅದ್ರ ಪ್ರಕಾರ ಮಾಡ್ಕೋಬೋದು. ಮತ್ತು ಇನ್ನೊಂದು ಅಂದ್ರೆ ನಿಮಗೆ ಇದೇ ಥರ ಎಮ್ಮೆ ನಿಮಗೆ ಜಾಸ್ತಿ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದೆಲ್ಲ ಕಷ್ಟ ಆಗುತ್ತೆ. ನಮಗೆ ಸಾಕಾಣಿಕೆ ಮಾಡೋದು, ಆರೋಗ್ಯದ ಇದನ್ನು ನಿಗಾ ಕೊಡೋದು ಕಷ್ಟ ಆಗುತ್ತೆ. ಮತ್ತು ನಮ್ಮ ಹತ್ರ ಭಾಳ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಇಲ್ಲ ನಮ್ಮ ಹತ್ರ ಅಂದಾಗ ಏನು ಮಾಡ್ಬೋದು, ಎಮ್ಮೆ ತಳಿಗಳಿಂದ ಶುರು ಮಾಡ್ಬೋದು. ಎಮ್ಮೆಲಿ ಏನಪ್ಪ ಅಂದ್ರೆ ಅವಕ್ಕೆ ಆ್ಯಕ್ಚುಲಿ ರೋಗ ರುಜಿನಗಳು ಸ್ವಲ್ಪ ಕಡಿಮೆ. ನಮ್ಮ ಮಿಶ್ರತಳಿ ಹಸುಗಳಿಗೆ ಹೋಲಿಕೆ ಮಾಡಿದರೆ ರೋಗ ರುಜಿನಗಳು ಕಡಿಮೆ. ಮತ್ತು ಅದಕ್ಕೆ ಅದರದ್ದೇ ಆದ ನಮಗೆ ಇದೂ ಇದೆ, ಅದಕ್ಕೆ ಹಾಲಿನಲ್ಲಿ ಜಿಡ್ಡಿನ ಪದಾರ್ಥ ಜಾಸ್ತಿ ಮತ್ತು ಘನ ಪದಾರ್ಥದ ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಎಮ್ಮೆ ತಳಿಗಳಿಂದನೇ ಶುರು ಮಾಡ್ಕೋಬೋದು. ಅಂದರೆ ಎಲ್ಲಿ ನಿಮಗೆ ನಿಗಾ ಮಾಡೋದು ಕಡಿಮೆ ಬೇಕು, ನಮಗೆ ಜಾಸ್ತಿ ನಮಗೆ ಡಾಕ್ಟರ್ ಹತ್ರ ಹೋಗೋದು ಬೇಡ, ಮತ್ತು ಎಷ್ಟೇ ನಾವು ಕಡಿಮೆ ಕಡಿಮೆ ಬಂಡವಾಳದಲ್ಲೇ ಶುರು ಮಾಡ್ಬೇಕಂದ್ರೆ ಎಮ್ಮೆಗಳಿಂದ ಶುರು ಮಾಡ್ಬೋದು. ಇದೇ ಥರ ನಾನಾ ಇದಾವೆ ನಿಮಗೆ. ಇನ್ನೊಂದು ಹೇಳ್ಬೇಕಂದ್ರೆ ನಿಮಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಸೀಮೆ ಹಸುಗಳು ಅಂತ ಕರಿತೀವಿ ನಾವು. ಅದಕ್ಕೆ ಹಳ್ಳಿ ಕಾರುಗಳಿಗೆ ಸೀಮೆ ಹಸು ಅಂತ ಕರಿತೀವಿ. ಈ ಮಂಡ್ಯ ಮತ್ತು ಹಾಸನ ಇದರಲ್ಲಿ ಭೌಗೋಳಿಕತೆಯಲ್ಲಿ ಸೀಮೆ ಹಸುಗಳಿಗೆ ಭಾಳ ಡಿಮಾಂಡ್ ಇದೆ. ಅಂದರೆ ನೀವು ಜಾತ್ರೆಗಳು ಕೇಳಿರ್ತೀರಿ, ನಮ್ಮ ಸುಮಾರು ಮಠಮಾನೆಗಳು ಸುಮಾರು ಜಾತ್ರೆಗಳನ್ನ ಮಾಡ್ತಾರೆ, ಅಲ್ಲಿ ಸಾವಿರಾರು ಗಟ್ಟಲೆ ರಾಸುಗಳು ಬಂದಿರ್ತಾವೆ ಹಳ್ಳಿ ಕಾರ್ನು. ಅದಕ್ಕೆ ಡಿಮಾಂಡ್ ಇದೆ. ಅದಕ್ಕೆ ಅವಾಗ ಏನು ಮಾಡ್ಬೇಕಂದ್ರೆ, ನೀವು ಹಳ್ಳಿಕಾರ ಹಸುಗಳನ್ನು ಒಂದು 10 ಸಾಕಿದರೆ ಅದರಿಂದ ಅವು ಚೆನ್ನಾಗಿ ಬೆಲೆ ಬಂದರೆ ಒಂದು 5 ನಿಮಗೆ 9 ಉದಾಹರಣೆಗೆ ಬರೀ 9 ಬಂದು ಅಂದರೆ ಒಂದು 4 ಗಂಡು ಇರ್ತವೆ, ಒಂದು 4 ಹೆಣ್ಣು ಇರ್ತವೆ. ಈ 4ನ್ನ ನೀವು ಚೆನ್ನಾಗಿ ತಯಾರು ಮಾಡಿದರೆ ಹೋರಿ ಕರುಗಳು ಕೂಡ ಒಂದು ದೊಡ್ಡ ಪದಾರ್ಥ, ಅವಕ್ಕೂ ಭಾಳ ಸಾಕಷ್ಟು ಬೇಡಿಕೆ ಇದೆ. ಸೊ ಹಾಗಾಗಿ ನಿಮ್ಮ ಫೌಂಡೇಶನ್ ಸ್ಟಾಕ್ ನೀವು ಮುಂದೆ ಯಾವ ಥರ ಯೋಜನೆ ಇದೆ, ಯಾವ ಪದಾರ್ಥ ಕಡೆಗೆ ನೀವು ಗುರಿಯಾಗಿ ಇಟ್ಕೊಂಡು ಮಾಡ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಆರಂಭಿಕ ಹಿಂಡನ್ನು ನೀವು ಪ್ರಾರಂಭಿಸಬಹುದು. ತಾಂತ್ರಿಕ ಅಂಶಗಳ ಬಗ್ಗೆ ಮಾತಾಡೋದಾದ್ರೆ ಬೇರೆ ತಾಂತ್ರಿಕ ಅಂಶಕ್ಕೂ ಮತ್ತು ಸಂವರ್ಧನೆಗೂ ಇರ್ತಕ್ಕಂಥ ವ್ಯತ್ಯಾಸಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಭಾಳ ಇದು ಒಂದು ಮುಖ್ಯವಾದ ಇದನ್ನೇ ಅಂಶ ಮತ್ತು ಪ್ರಶ್ನೆನೇ ಅನ್ಬೋದು. ಈ ಸಂವರ್ಧನೆಗೂ ಮತ್ತು ಬೇರೆ ತಾಂತ್ರಿಕತೆಗೂ ಏನಪ್ಪ ವಿಶೇಷವಾಗಿ ನಾವು ಜನರಲ್ಲ ಒಂದು ಸಾಮಾನ್ಯವಾಗಿ ನಾವು ಇದರಲ್ಲಿ ನಮ್ಮ ಪಶು ಇದರೊಳಗೆ ಪಾಲನೆಯಲ್ಲಿ ಒಂದು 4 ಅಂಶ ಹೇಳ್ತೀವಿ. ಏನು ಹೇಳ್ತೀವಿ ಅಂದರೆ, ಒಂದು ಆಹಾರ ನೀಡುವುದು ಒಂದು ಮುಖ್ಯವಾದ ಅಂಶ, ಮತ್ತು ಅವುಗಳನ್ನ ನಿರ್ವಹಿಸೋದು ಒಂದು ಮುಖ್ಯ ಅಂಶ, ಮತ್ತು ಇನ್ನೊಂದು ಅಂಶ ಅಂದರೆ ಸಂವರ್ಧನೆ. ಇನ್ನೊಂದಂದರೆ
ಕಳೆ ತೆಗೆಯೋದು ಅಂದರೆ ಅಷ್ಟೊಂದು ಅನುತ್ಪಾದಕ ರಾಸುಗಳನ್ನ ತೆಗೆದುಹಾಕೋದನ್ನ ಒಂದು 4 ಮುಖ್ಯವಾದ ತಾಂತ್ರಿಕತೆಗಳು ಅಂತ ಹೇಳ್ತೀವಿ. ಇದರಲ್ಲಿ ಸಂವರ್ಧನೆ ಕೂಡ ಒಂದು ಅಂಶ. ಸೊ ಬೇರೆವಕ್ಕೂ ಬೇರೆ ಅಂದರೆ ಆಹಾರ ಪೋಷಣೆಗೂ ಮತ್ತು ನಿರ್ವಹಣೆಗೂ ಮತ್ತು ಕಳೆ ತೆಗೆಯೋದು ಅಂದರೆ ಹೆಚ್ಚಿನ ಕೆಟ್ಟ ಇವನ್ನು ತೆಗೆಯೋದಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, ಇದು ಒಂದು ಸರಿ ನೀವು 1 ವರ್ಷ ಅಥವಾ 2 ವರ್ಷ ಒಳ್ಳೆ ಹಿಂಡಿಂದ ಆರಂಭ ಮಾಡಿದರೆ ಅದು ಮುಂದಿನ ಪೀಳಿಗೆ ಎಷ್ಟೋ ಪೀಳಿಗೆಗೆ ಪಾಸ್ ಆಗ್ತಾ ಇರುತ್ತೆ, ಅಂದರೆ ಕ್ರಮೇಣವಾಗಿ ಸಾಗ್ತಾ ಇರುತ್ತೆ. ಅಂದರೆ ಒಳ್ಳೆ ರಾಸುಗಳಿಂದ ನೀವು ಶುರು ಮಾಡಿದರೆ ಅದು ಮುಂದಿನ ರಾಸುಗಳಿಗೂ ಕೂಡ ತನ್ನ ಜೀನ್ಗಳನ್ನ ಟ್ರಾನ್ಸ್ಫರ್ ಮಾಡಿ ವರ್ಣತಂತುಗಳನ್ನ ಕಳಿಸಿಬಿಟ್ಟು ಮುಂದಿನ ಪೀಳಿಗೆಗಳಲ್ಲೂ ಕೂಡ ಅದೇ ಒಳ್ಳೆಯ ಉತ್ಪಾದನಾ ಸಾಮರ್ಥ್ಯ ಇರೋ ಹಾಗೆ ನೋಡ್ಕೊಳುತ್ತೆ. ಸೊ ಅಂದರೆ ಆಹಾರ ಪೋಷಣೆ ನೀವು ಒಂದ್ಸರಿ ನೀಡಿದರೆ ಮುಗೀತು, ಮತ್ತೆ ಆಹಾರ ಪೋಷಣೆ ಒಳ್ಳೇದು ಹುಡುಕ್ಬೇಕು. ಇದ್ರಲ್ಲಿ ಹಂಗಲ್ಲ, ಒಂದ್ಸರಿ ನೀವು ಮಾಡಿದ ಕೆಲಸ ನಿರಂತರವಾಗಿ ಭಾಳ ವರ್ಷಗಳ ಕಾಲ ಇರುವಂಥ ತಾಂತ್ರಿಕತೆ ಇದು. ಹಾಗಾಗಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟರೆ ನಿಮಗೆ ಸ್ವಲ್ಪ ಫಲ ಜಾಸ್ತಿ ಮತ್ತು ನಿಮ್ಮ ಕೆಲಸ ಕಡಿಮೆ ಆಗುತ್ತೆ. ಇದನ್ನು ಎಷ್ಟು ವರ್ಷ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತೀರಿ ಸರ್? ನೀವು ಸುಮಾರು ವರ್ಷ ಮಾಡ್ಬೋದು. ಬಟ್ ಅಲ್ಲಿ ಒಂದು ಇದು ಏನಪ್ಪ ತಾಂತ್ರಿಕವಾದ ಅಂಶ ಏನು ಅಂದರೆ, ನಮ್ಮ ಸಂವರ್ಧನೆಯಲ್ಲಿ ಸ್ವಲ್ಪ 1 ವರ್ಷ ಅಥವಾ 2 ವರ್ಷ ಯಾವ ಗಂಡುಗಳನ್ನ ಬಳಸ್ತೀವಲ್ಲ ಆ ಗಂಡುಗಳನ್ನ ಚೇಂಜ್ ಮಾಡಬೇಕು. ಪದೇ ವರ್ಷ ಒಂದು 4 ವರ್ಷ 5 ವರ್ಷ ಒಂದೇ ಥರದ ಗಂಡುಗಳನ್ನ ಬಳಸಬಾರ್ದು. ಅವನ್ನ ಗಂಡುಗಳನ್ನ ಚೇಂಜ್ ಮಾಡಬೇಕು, ಅಥವಾ ಬೇರೆ ಹೆಣ್ಣುಗಳನ್ನ ಭಾಳ ಒಂದು 4-5 ತೆಗೆದು ಬಿಡಬೇಕು, ಕಳಿಸ್ಬೇಕು. ಮತ್ತು ಒಳ್ಳೆ ಬೇರೆ ಹೆಣ್ಣುಗಳನ್ನ ಹಾಕೊಂಡು ಸಂವರ್ಧನೆಗೆ ಬಳಸ್ಕೋಬೇಕು. ಈಗಾಗಲೇ ಏನಾಗುತ್ತೆ, ನಾವು ಒಂದು ಇದನ್ನ ಕರಿತೇವೆ, ನೀವು ಮೋಸ್ಟ್ಲಿ ಕೇಳಿರ್ತೀರ, ಇನ್ಬ್ರೀಡಿಂಗ್ ಡಿಪ್ರೆಷನ್ ಅಂದರೆ ಒಳಸಂಕರಣ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಂದರೆ ರಿಲೇಟೆಡ್ ಅನಿಮಲ್ಸ್, ಅಂದರೆ ಅವಕ್ಕೆ ಅಮ್ಮ ಮತ್ತು ಮಗ ಅಥವಾ ತಂದೆ ಮತ್ತು ಮಗಳು ಇವುಗಳನ್ನ ಕ್ರಾಸ್ ಮಾಡಿದ್ರೆ ಏನಾಗುತ್ತೆ, ನಮಗೆ ಒಳಸಂಕರಣ ಆಗುತ್ತೆ. ಒಳಸಂಕರಣದಾಗ ಏನಾಗುತ್ತೆ, ಉತ್ಪಾದನಾ ಸಾಮರ್ಥ್ಯ ಪದೇ ಕ್ಷೀಣಿಸ್ತಾ ಹೋಗುತ್ತೆ ಮುಂದಿನ ವರ್ಷಗಳಲ್ಲಿ. ಅದಕ್ಕೆ ಏನು ಮಾಡಬೇಕು, ಗಂಡು ಹೆಣ್ಣನ್ನ ಚೇಂಜ್ ಮಾಡ್ತಾ ಇರಬೇಕು. ಬದಲಾವಣೆ ಮಾಡ್ತಿದ್ರೆ ನಿಮಗೆ ಒಳಸಂಕರಣ ತಡಿಬೋದು. ಮತ್ತು ಎಷ್ಟೇ ವರ್ಷಗಳಾದ್ರೂ ಕೂಡ ನಿಮಗೆ ಯಾವ ಥರದ ಇದು ಬೇಕೋ ಆ ಥರದ ರಾಸುಗಳನ್ನ ಉತ್ಪಾದನೆ ಮಾಡಿ ನೀವು ಪದಾರ್ಥಗಳನ್ನ ಹಾಲು, ಮಾಂಸ, ಮೊಟ್ಟೆಗೂ ಮಾರ್ಬೋದು. ಮತ್ತು ಇವನ್ನ ಹೇಳ್ತೀವಲ್ಲ ಅವನು ಉತ್ಪಾದಿಸುವಂಥ ಜಾನುವಾರುಗಳೇನಿದಾವಲ್ಲ ಅವುಗಳನ್ನೂ ಕೂಡ ಮಾರ್ಬೋದು. ಇದು ಭಾಳ ಲಾಂಗ್ ಟರ್ಮ್, ಭಾಳ ವರ್ಷಗಳ ತನಕ ಇದು ಮಾಡ್ಬೋದು, ಸುಮಾರು ವರ್ಷಗಳ ತನಕ. ಅಂದರೆ ಸುಮಾರು ನೀವು ನೋಡಿರ್ತೀರಿ, ಮೊದಲೆಲ್ಲ ಇತ್ತದು. ಆ್ಯಕ್ಚುಲಿ ಅದಕ್ಕೆ ಇವನ್ನ ದನಗಳನ್ನ ಸಾಕೋದೇ ಒಂದು ಕಯಾಶಿ ಅಂತಿತ್ತು. ಇಂಥ ದನಗಳನ್ನ ಸಾಕೋದವರೆಗೆ ಒಂದು ಖುಷಿ, ಅದನ್ನು ಭಾಳ ವರ್ಷಗಳ ತನಕ ಅವ್ರಿಗೆ ಕಾಯ್ತಾ ಇದ್ರು. ಹಾಗಾಗಿ ಭಾಳ ವರ್ಷ ಕಾಯ್ತಿದ್ದಕ್ಕೆ ಆ ಮನೆಗಳಿಗೆ ಡಿಮ್ಯಾಂಡ್ ಇರ್ತಿತ್ತು, ಬರ್ತಿದ್ರು ಅವರು, ಇಂಥ ರಾಸುಗಳು ಬೇಕು ನಮಗೆ, ಚೆನ್ನಾಗಿ ಸಾಕ್ತಾರಪ್ಪ ಅವರು, ಅವ್ರ ಹತ್ರ ತಗೋಬೇಕು, ಚೆನ್ನಾಗಿ ಸಂವರ್ಧನೆ ಮಾಡಿರ್ತವೆ, ಶುದ್ಧವಾಗಿರ್ತವೆ ಅಂತ ಇದು ಇತ್ತು. ಈಗಲೂ ಕೂಡ ಅದನ್ನು ನೀವು ಮಾಡ್ಕೋಬೋದು, ಈಗಲೂ ಇರುತ್ತದ. ಈ ಎಸ್ಪೆಷಲಿ ನಮ್ಮ ಕುರಿ ಮೇಕೆಗಳಲ್ಲಿ ದೊಡ್ಡ ಹಿಂಡುಗಳಲ್ಲಿ ಅವ್ರ ಹತ್ರನೇ ಹೋಗಿ ತಗೊಂತಿರ್ತಾರೆ. ಒಂದು 4-5 ಮರಿನ ದೊಡ್ಡ ಹಿಂಡು ಯಾರು ಸಾಕಿರ್ತಾರಲ್ಲ ಅವ್ರ ಹೋಗಿ ತಗೊಂಡು ಹೋಗ್ತಾರೆ. ಸೊ ಆ ಥರ ನೀವು ಇದನ್ನ ಭಾಳ ವರ್ಷಗಳ ಕಾಲ ಇದನ್ನು ಪಾಲಿಸ್ಬೋದು ಸಂವರ್ಧನೆನ, ಯಾವುದೇ ತೊಂದರೆ ಇಲ್ಲ. ಒಂದೇನು ಒಳಸಂಕರಣ ನೀವು ತಡಿಬೇಕು. ಒಳಸಂಕರಣ ತಡೆಯೋದು ಹೆಂಗೆ ಅಂದರೆ, ಗಂಡು ಮತ್ತು ಹೆಣ್ಣುಗಳನ್ನ 2-3 ವರ್ಷದ ನಂತರ ಬಳಸಬಾರ್ದು ಪದೇ. ಕೆಲವೊಂದು ಕಡೆ 10 ಎಮ್ಮೆಗಳಿಗೆ 1 ಗಂಡು ಎಮ್ಮೆಯನ್ನು ಸಾಕಿರ್ತಾರೆ ಸರ್. ಆ ಒಂದು ಸಂದರ್ಭದಲ್ಲಿ ಈಗ ಜಾಫರ್ಬಾಜಿ ಆಗಿರ್ಬೋದು, ಬೆಂಗಳೂರು ಕಡೆ ಅಂತ ಹೋದರೆ ಒಂದೇ ಒಂದು ಗಂಡು ಇರುತ್ತೆ, ಅದರ ಜೊತೆ ಕೊಟ್ಟಿಗೆಯಲ್ಲಿ ಒಂದು 10-15 ಹೆಣ್ಣು ಇರುತ್ತವೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅದನ್ನು ನಿರ್ವಹಿಸ್ಬೋದು? ಒಳ್ಳೆ ಪ್ರಶ್ನೆ ಹೇಳಿದ್ರೆ, ಅಂದರೆ ಇದೇನಾಗುತ್ತೆ, ನೀವು ಹೇಳಿದಾಗೆ ಈಗ ಪಂಜಾಬ್ ಡೆಲ್ಲಿಯಿಂದ ತಂದುಬಿಡ್ತಾರೆ ಜಾಫರ್ಬಾದಿ ಅಥವಾ ಮುರ್ರಾ ತಂದುಬಿಡ್ತಾರೆ. ಅವ್ರ ಜೊತೆಗೆ 10 ಹೆಣ್ಣು ಬಂದಿರ್ತವೆ, 1 ಕೋಣ ಕಳಿಸಿರ್ತಾರೆ. ಸೊ ಅದೇನಂದ್ರೆ, ನೀವು ಅದನ್ನು ಆ ಪೀಳಿಗೆ ಹೆಣ್ಣುಗಳು ಸಾಯೋ ತನಕ ಮಾತ್ರ ಬಳಸಬೇಕು. ಅಂದರೆ 1-2 ಜನರೇಷನ್ 3 ಜನರೇಷನ್ಗೆ ಮಾತ್ರ ಆ ಕೋಣನ ಬಳಸಬೇಕು. ನಂತರ ಅದ್ರ ಕರು ಹುಡ್ತಾವಲ್ಲ, ಇದೆ ನಿಮಗೆ ಭಾಳ ಪ್ರಾಕ್ಟಿಕಲ್ ಟಿಪ್ ಏನಪ್ಪ ಅಂದರೆ, ಅದ್ರ ಪೀಳಿಗೆ ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು ಉದಾಹರಣೆಗೆ ಒಂದು ಕೋಣ ಇದೆ, ಅದರ ಹೆಣ್ಗರು ಹುಟ್ಟಿ ಬಂತು ಅಂದರೆ ಅದಕ್ಕೆ ನಾವು ಅದರ ವೀರ್ಯನಳಿಕೆನ ಬಳಸಬಾರ್ದು ಅಷ್ಟೇ. ಭಾಳ ಮುಖ್ಯವಾದ ವಿಷಯ ಅಂದರೆ ಇದು. ಅದರ ಮುಂದಿನ ಪೀಳಿಗೆ ಬಂದಾಗ ಅದೇ ವೀರ್ಯನಳಿಕೆನ ಬಳಸೋಕೆ, ಅದ್ರ ವೀರ್ಯನ ಬಳಸೋಕೆ ಹೋಗ್ಬಾರ್ದು, ಅದನ್ನು ನಿಲ್ಲಿಸ್ಬಿಡ್ಬೇಕು. ಅಂತ ಅದನ್ನು ತೆಗೆದಾಕ್ಬಿಟ್ಟು ಮತ್ತೊಂದು ಮುಂದಿನ ಪೀಳಿಗೆ ಅದು ಅಥವಾ ಹೊರಗಡೆಯಿಂದ ಕೋಣ ತರೋದು ಭಾಳ ಒಳ್ಳೆಯದು. ಹೊರಗಡೆ ಅಂದರೆ ನಿಮಗೆ ಮತ್ತೆ ದೂರದ ದೇಶಕ್ಕೆ ಹೋಗೋದು ಬೇಕಾಗಿಲ್ಲ. ಏನಾಗುತ್ತೆ, ಕರ್ನಾಟಕದಲ್ಲೇ ಸುಮಾರು ಮುರ್ರಾ ಎಮ್ಮೆಗಳು ಸಾಕಿರ್ತಾರೆ. ಅವ್ರುಗಳಲ್ಲೇ ಯಾರಾದರೂ ಒಬ್ಬರ ಹತ್ರ ಕೋಣಗರನ್ನು ತಗೊಂಬಂದು 1-2 ವರ್ಷ ಸಾಕೊಂಡ್ರೆ ಅದೇ ನಿಮಗೆ ಇದನ್ನ ನೈಸರ್ಗಿಕವಾಗಿ ಸಂವರ್ಧನೆ ಮಾಡೋದಕ್ಕೆ ರೆಡಿ ಆಗುತ್ತೆ. ಮಾರುಕಟ್ಟೆಗೆ ಪೂರಕವಾಗಿ ಈ ಸಂವರ್ಧನೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀರಿ ಸರ್? ಇದು ಮಾರುಕಟ್ಟೆ ಇದೆ. ಆ್ಯಕ್ಚುಲಿ ಮಾರುಕಟ್ಟೆದೊಂದು ಮುಖ್ಯವಾದ ಇದು. ಯಾವಾಗಲೂ ಕುರಿ ಮತ್ತು ಮೇಕೆಗಳೇನಾಗುತ್ತೆ, ನಮ್ಮಲ್ಲಿ ಭಾರತದಲ್ಲಿ ಇದೇನಾಗಿದೆ, ಮಾರುಕಟ್ಟೆ ಹೇಗಾಗಿದೆ ಅಂದರೆ ವೆಯ್ಟ್ ಬೇಸ್ಡ್ ಅಂತ ಇಲ್ಲ. ನಮ್ಮಲ್ಲಿ ಹಿಡಿದು ನೋಡ್ತಾನೆ ಅವನು, ಯಾರ ಈಗ ಮಾರ್ಕೆಟಿಗೆ ತಗೊಂಡು ಹೋಗ್ಬೇಕಂತ ಏನು ಮಾಡ್ತಾನೆ, ಸುಮ್ಮನೆ ಹಿಂದೆ ಇದನ್ನ ಹಿಂದ್ಗಡೆ ಏನು ಮಾಡ್ತಾನೆ, ನಾವು ಇದು ಬಾಲದ ಮುಂಭಾಗದ ರೀಜನಲ್ಲಿ ಅದನ್ನ ಹಿಡಿದು ನೋಡ್ತಾನೆ. ಹಿಡಿದು ನೋಡಿ ವೆಯ್ಟ್ ಎಷ್ಟು ಬರುತ್ತೆ, ಇದರಲ್ಲಿ ಮಾಂಸ ಎಷ್ಟು ಬರ್ಬೋದು ಅಂತ ಒಂದು ಲೆಕ್ಕದಲ್ಲಿ ಅವನ ಅಂದಾಜಲ್ಲಿ ಅವನಿಗೆ ಅನುಭವ ಇರುತ್ತೆ. ಸಾಧಾರಣವಾಗಿ ವೆಯ್ಟನ್ನು ತೂಗಲ್ಲ, ಬರೀ ಅದನ್ನು ಹೊರಗೆ ದಷ್ಟಪುಷ್ಟವಾಗಿ ಹೆಂಗಿದೆ ಅದನ್ನ ನೋಡಿಬಿಟ್ಟು ಅವನು ತಗೊಂಡು ಹೋಗ್ಬಿಡ್ತಾನೆ. ಮತ್ತು
ಇದೇ ಕ್ವಾಲಿಟಿದು ಈ ಥರ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಗೆ ಉದಾಹರಣೆಗೆ ನಮಗೆ ಹಿಂಗೆ ಅನುಭವ ಆಗಿದೆ. ಸುಮಾರು ನಾನು ಗದಗ ಕಾಲೇಜಲ್ಲಿ 1-2 ವರ್ಷ ಇದ್ದೆ. ಅಲ್ಲಿ ಏನಾಗುತ್ತೆ, ಗದಗಲ್ಲಿ ಅವರು ಈ ಬನ್ನೂರು ಕುರಿ ತಗೊಂಡೋಗಿ ಸಾಕಿದರೆ ಬನ್ನೂರು ಕುರಿ ಅವ್ರು ಕೇಳೋರೇ ಇಲ್ಲ, ಬನ್ನೂರು ಕುರಿನ ಕೇಳಲ್ಲ. ಮತ್ತು ಅದೇ ಮಂಡ್ಯಕ್ಕೆ ಹೋಗಿ ನೀವು ಡೆಕ್ಕನಿ ಇಟ್ಟರೆ ಡೆಕ್ಕನಿನ ಯಾರು ಸಾಕಲ್ಲ, ಅಂದ್ರೆ ಕರಿ ಕುರಿ ಡೆಕ್ಕನಿ. ಹಾಗಾಗಿ ಮಾರ್ಕೆಟಿಗೆ ಆ ಲೋಕಲ್ ಮಾರ್ಕೆಟ್ ಹೆಂಗಿದೆ ಅಂತ ಫಸ್ಟು ನೀವು ಸ್ವಲ್ಪ ಅಧ್ಯಯನ ಮಾಡಬೇಕು. ಅಲ್ಲಿ ಏನು ಇದನ್ನು ಮಾಡ್ತಾರೆ ಅಂದರೆ ಬನ್ನೂರು ಸಾಕ್ತಾರ, ಬನ್ನೂರು ಕೇಳ್ತಾರ ಜನ, ಅದು ರುಚಿ ಅದೆಲ್ಲ ಇರ್ತವೆ, ಸುಮಾರು ಗುಣಲಕ್ಷಣಗಳು ಇರ್ತವೆ. ಅಂದರೆ ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅದನ್ನು ನೋಡ್ಕೊಂಡು ಅದೇ ಥರದ ರಾಸುಗಳನ್ನು ನಾವು ಸಾಕಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅದಕ್ಕೆ ಬೇಡಿಕೆ ಇರಲ್ಲ, ರೆಡಿ ಆಗಿಬಿಟ್ಟಿರ್ತವೆ, 2 ವರ್ಷ 3 ವರ್ಷ ಆಗಿರುತ್ತೆ, ಒಳ್ಳೆ ವೇಟ್ ಬಂದು ತೂಕ ಬಂದಿರುತ್ತೆ, ಬಟ್ ತಗೊಳ್ಳೋರಿರಲ್ಲ. ಹಂಗಾದ್ರೆ ಏನಾಗುತ್ತೆ, ಲಾಸ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಏನಾದರೂ ಕೋಳಿಲೂ ಹಂಗೆ ಆಗುತ್ತೆ. ಕೋಳಿಲಿ ನೀವು ಬಣ್ಣದ ನಮ್ಮ ಇದಾವೆ, ಏನಿದಾವೆ ನಮಗೆ ಬಣ್ಣದ ಮಾಂಸದ ಕೋಳಿಗಳು ಅಂತವೆ ಇದ್ದಾವೆ, ಮತ್ತು ನಮ್ಮ ಗಿರಿರಾಜ ಅಂತಿದೆ, ಗಿರಿರಾಣ ಇದೆ ಅಂತ. ಅದನ್ನು ನಾವು ಮಾಂಸದ ಕೋಳಿ ಥರ ಮಾರಾಟ ಮಾಡೋಕ್ಕೆ ಬರಲ್ಲ. ಅಂದರೆ ಒಂದೇ ಸರಿ 1000 ಕೋಳಿ ತಗೊಂಡು ಹೋಗೋನಕ್ಕೆ ಬರಲ್ಲ. ಬಿಳಿ ಕೋಳಿಗಳಾದ್ರೆ, ಬಿಳಿ ಮಾಂಸದ ಕೋಳಿಗಳಾದರೆ ಒಂದೇ ಸರಿ ತಗೊಂಡೋಗ್ಬಿಡ್ತಾರೆ. ಸೊ ಹಾಗಾಗಿ ನೀವು ಮಾರ್ಕೆಟ್ ಹೇಗೆ ಮಾಡ್ತೀರಿ ಅದ್ರ ಮೇಲೆ ನೀವು ಯಾವ ಥರದ ರಾಸುಗಳನ್ನ ಸಾಕ್ತೀರಿ ಅನ್ನೋದು ಡಿಸೈಡ್ ಮಾಡಬೇಕು. ಇದು ಮಾರ್ಕೆಟ್ ಭಾಳ ಇಂಪಾರ್ಟೆಂಟ್. ಯಾಕೆಂದರೆ ನೀವು ನಿಮ್ಮ ಹತ್ರ ಎಲ್ಲ ಚೆನ್ನಾಗಿ ಸಾಕಿ ನೀವು ಮಾರ್ಕೆಟಿಗೆ ತಗೊಳ್ಳೋರೇ ಇಲ್ಲ ಅಂದರೆ ಏನು ಯೂಸೇ ಇಲ್ಲ, ಏನು ಉಪಯೋಗ ಇಲ್ಲ, ಆರ್ಥಿಕವಾಗಿ ತುಂಬ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಹೇಗಿದೆ, ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅಂತ ಒಂದು ಸ್ವಲ್ಪ, ಕುರಿ ಮೇಕೆ ಆದರೆ ಕುರಿಲಿ ಯಾವ ತಳಿ ಇದೆ ಇದು ಮಾಡಿ ಇಷ್ಟಪಡ್ತಾರೋ, ಅಥವಾ ಯಾವ್ದು ನಡೆಯುತ್ತೆ, ಬಿಳಿ ಕುರಿ ಮಂಡ್ಯದ ವಿಭಾಗದಲ್ಲಿದ್ದರೆ ಮಂಡ್ಯದಲ್ಲಿ ಸ್ವಾಭಾವಿಕವಾಗಿ ನಿಮಗೆ ಬನ್ನೂರೇ ಭಾಳ ಡಿಮ್ಯಾಂಡ್ ಇರುತ್ತೆ. ಸೊ ಬೇಡಿಕೆ ಇರುತ್ತಲ್ಲಿ, ಸೊ ಬನ್ನೂರು ಕುರಿನೇ ಸಾಕ್ಬೋದು. ಮತ್ತು ಗದಗ ರೀಜನಲ್ಲಿ ಬಂದರೆ ಎಳಗ ಅಂತ ಒಂದಿದೆ, ಸೊ ಡೆಕ್ಕನಿನ ಇಷ್ಟಪಡ್ತಾರೆ ಕರಿ ಕುರಿನ, ಸೊ ಅಂಥವನ್ನೇ ಸಾಕಬೇಕಾಗುತ್ತೆ. ಸೊ ಈ ಥರ ನೀವು ಮಾರ್ಕೆಟಿಗೆ ಅನುಗುಣವಾಗಿ ಪದಾರ್ಥಗಳನ್ನ ಉತ್ಪಾದನೆ ಮಾಡುವ ಸಾಮರ್ಥ್ಯಗಳನ್ನ ಅದೇ ಥರದ ರಾಸುಗಳನ್ನ ಸಾಕಬೇಕು. ಇತ್ತೀಚಿನ ದಿನಗಳಲ್ಲಿ ಸರ್ ಈ ರೈತರು ಏನು ಮಾಡ್ತಾರೆ ಅಂದರೆ ಕೇವಲ ಹೆಣ್ಣು ಹಸು ಆಗಿರ್ಬೋದು, ಹೆಣ್ಣು ರಾಸುಗಳನ್ನೇ ಹೆಚ್ಚು ಆಸಕ್ತಿ ಬರಲೇಬೇಕು, ಇದು ಎಣ್ಣೆ ಆಗಬೇಕು ಅನ್ನೋದು ಎಲ್ರಿಗೂ ಇರ್ತಕ್ಕಂಥದ್ದು. ಯಾಕಂದರೆ ವ್ಯಾಪಾರ ದೃಷ್ಟಿ, ಹಾಲಿನ ದೃಷ್ಟಿ, ಇದಕ್ಕೋಸ್ಕರವಾಗಿ ಅದನ್ನು ಆ ರೀತಿಯಾದ ಸಂವರ್ಧನೆ ಮಾಡಬೇಕಾದ್ರೆ ಏನೇನು ಅಂತ ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಇದು ಸುಮಾರು ಅಂಶಗಳಿದ್ದಾವೆ. ಈಗ ಈ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಎಸ್ಪೆಷಲಿ ನಮ್ಮ ಯಾವ ದನ ಮತ್ತು ಎಮ್ಮೆಗಳಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿದೆ, ರಾಸುಗಳು ಹಾಲು ಬೇಕು ಅಂದರೆ ಎಣ್ಣೆ ಹಾಲು ಕೊಡೋದಲ್ವಾ. ಸೊ ಅದಕ್ಕೋಸ್ಕರ ಎಣ್ಣೆಗೆ ಅದು ಮಿಶ್ರತಳಿಗಳು, ಎಸ್ಪೆಷಲಿ ನಮ್ಮ ಮಿಶ್ರತಳಿಗಳಾದ ಜರ್ಸಿ ಮತ್ತು HFಗಳಲ್ಲಿ ಏನಾಗುತ್ತೆ, ಅವಕ್ಕೆ ಹೆಣ್ಣು ಮಾತ್ರ ಇಂಪಾರ್ಟೆಂಟ್. ಗಂಡು ಕರುನ ನಾವು ಎಲ್ಲ ಕಡೆ ಸುಮಾರು ಕಡೆ ನೋಡಿದೀವಿ, ಎಲ್ಲ ಜಾಗಗಳಲ್ಲಿ ನೋಡಿದೀವಲ್ಲ, ಗಂಡು ಪೂರ್ತಿ ನಿರ್ದಾಕ್ಷಿಣ್ಯ, ಅದಕ್ಕೆ ಉಪಯೋಗನೇ ಇಲ್ಲ. ಉಲ್ಟಾ ಒಂಥರ ಗಂಡ ಹಂಗೆ ಅದು ಸತ್ತು ಹೋಗುತ್ತೆ. ಸೊ ಹಾಗಾಗಿ ಆ 50% ನಾವು 50% ಏನು ಉತ್ಪಾದನಾ ಸಾಮರ್ಥ್ಯ ಇರುತ್ತಲ್ಲ ರಾಸುಗಳದು, ಸ್ವಾಭಾವಿಕ ನಮಗೆ ಗೊತ್ತು, 100 ಕರು ಹುಟ್ಟಿದ್ರೆ 50 ಗಂಡು 50 ಹೆಣ್ಣು ಹುಡ್ತವೆ. ಬಟ್ ಡೈರಿ ಅಂದರೆ ಹೈನು ಉದ್ಯಮದಲ್ಲಿ ಈಗ ಗಂಡಿಗೆ ಅಷ್ಟೊಂದು ಬೆಲೆ ಇಲ್ಲ. ಸೊ ಹಾಗೆ ಕೃತಕ ಗರ್ಭಧಾರಣೆಯಿಂದನೇ ಸಂವರ್ಧನೆ ಮಾಡ್ತಾರೆ. ಹಾಗೋಸ್ಕರ ಅದಕ್ಕೆ ಏನು ಇದು ಮಾಡಬೇಕು ಅಂತಂದರೆ, ಈಗ ಏನು ಮಾಡಿದೆ, ಇತ್ತೀಚೆಗೆ ಬಂದಿದೆ ಅಲ್ಲ, ಸುಮಾರು ಒಂದು 6 ವರ್ಷ 8 ವರ್ಷ ಆಯಿತು ಅನಿಸುತ್ತೆ. ಅದು ಏನಾಗಿದೆ, ನಮಗೆ ವರ್ಗೀಕೃತ ಅಂದರೆ ಅದೇ ಒಂದೇ ಲಿಂಗ ಪ್ರಭೇದ ಅಂದರೆ ಲಿಂಗ ವರ್ಗೀಕರಣ ಮಾಡಿದ ಕೃತಕ ಗರ್ಭಧಾರಣೆಗೆ ಬಳಸಬಲ್ಲ ವೀರ್ಯನಳಿಕೆಗಳು ಅಂತ ಬಂದಿದ್ದಾವೆ. ಅಂದರೆ ಆ ವೀರ್ಯನಳಿಕೆಯನ್ನು ಬಳಸಿದ್ರೆ ನಿಮಗೆ ಹೆಣ್ಣು ಕರು ಮಾತ್ರ ಹುಡ್ತವೆ, ಹೆಣ್ಣು ಕರು ಮಾತ್ರ ಹುಡ್ತವೆ. ಸೊ ಅದನ್ನು ಹೆಣ್ಣು ಕರು ಅದಕ್ಕೆ ಬೆಲೆ ಜಾಸ್ತಿ ಇದೆ. ನಿಮಗೆ ಉದಾಹರಣೆಗೆ ಸಾಮಾನ್ಯವಾಗಿ ನಿಮಗೆ ವೀರ್ಯನಳಿಕೆಗೆ 10 ರೂಪಾಯಿ 20 ರೂಪಾಯಿ ಇರುತ್ತೆ ಸರ್ಕಾರಿ ಪಶು ಚಿಕಿತ್ಸಾಲಯಲ್ಲಿ. ಬಟ್ ಇದಕ್ಕೆ ನಮ್ಮ ವರ್ಗೀಕೃತ ಇದಕ್ಕೆ ವೀರ್ಯನಳಿಕೆಗೆ 500 ರೂಪಾಯಿಯಷ್ಟು ಇದನ್ನು ಮಾಡ್ತಾರೆ, ಬೆಲೆ ಇರುತ್ತೆ. ಸೊ ಹಾಗಾಗಿ ನೀವು 500 ರೂಪಾಯಿಯಷ್ಟು ಕೊಟ್ಟು ಇದರ ಬೆನಿಫಿಟ್ ಫಲ ಅಂದರೆ ಲಾಭ ಇದೆ. ವರ್ಗೀಕೃತ ಇದನ್ನು ವೀರ್ಯನಳಿಕೆಯನ್ನು ಬಳಸೋದ್ರಿಂದ ಲಾಭ ಇದ್ದೇ ಇದೆ. ಯಾಕೆ ಲಾಭ ಇದ್ದೇ ಇದೆ ಅಂದರೆ, ನಿಮಗೆ ಗಂಡು ಹುಟ್ಟೋದೇ ಇಲ್ಲಲ್ಲ, 10 ಕರು ಹುಟ್ಟಿದ್ರೆ 10 ಎಣ್ಣೆ ಹುಡ್ತವೆ ಅಂದರೆ ನಿಮಗೆ 5 ಕರುವಿಂದ ಲಾಭ, ಎಕ್ಸ್ಟ್ರಾ ಲಾಭ. ಎಷ್ಟು ಲಾಭ ಅಂದರೆ ನಿಮಗೆ ನೀವು ಒಳ್ಳೊಳ್ಳೆ ಇದನ್ನು ಒಂದೊಂದು ಒಳ್ಳೊಳ್ಳೆ ಮಣಕಗಳು ನಿಮಗೆ ಸುಮಾರು 30,000 40,000 ಗಟ್ಟಲೆ ಬೆಲೆ ಬಾಳ್ತವೆ. ಹಾಗಾಗಿ ಈ ಇನ್ನೊಂದು ತಾಂತ್ರಿಕ ಕೃತಕ ಗರ್ಭಧಾರಣೆಯಲ್ಲಿ ಇನ್ನೊಂದು ಈ ತಾಂತ್ರಿಕ ಏನಿದೆ, ಇದರಲ್ಲಿ ಲಿಂಗ ಪ್ರಭೇದ ವರ್ಗೀಕರಿಸಿದ ವೀರ್ಯನಳಿಕೆಗಳಿದಾವಲ್ಲ, ಇವಕ್ಕೆ ಬೆಲೆ ಜಾಸ್ತಿ ಇದ್ರೂ ಕೂಡ ಇವುಗಳನ್ನ ಬಳಸಿ ನೀವು ಬರೀ ಹೆಣ್ಣು ಕರುಗಳನ್ನ ಪಡಿಬೋದು. ಬೆಲೆ ಜಾಸ್ತಿ, ನಿಮಗೆ ನೋಡೋಕೆ ಬೆಲೆ ಜಾಸ್ತಿ ಅನಿಸುತ್ತೆ, ಮುಖ ಬೆಲೆ 500 ರೂಪಾಯಿ ಒಂದು ಸರಿ ಅಂತಂದರೆ ಅದರಲ್ಲಿ ಕೂಡ ಈಗೇನು ಮಾಡಿದ್ದಾರೆ, ಅದು ಫಲಿಸಿದ್ರೆ ಮಾತ್ರ 500 ರೂಪಾಯಿ ಇಸ್ಕೊಳ್ಳೋದು, ಆ ಥರನೂ ಬಂದಿದೆ. ಸೊ ಆ ಥರ ನೀವು ಅದನ್ನು ಬಳಸ್ಕೊಂಡು ಯಾರು ಸಣ್ಣ ರೈತರು ಮತ್ತು ಭೂರಹಿತ ಕಾರ್ಮಿಕರು ಇರ್ತಾರಲ್ಲ, ನೀವು 500 ರೂಪಾಯಿ ಕೊಟ್ಟರೂ ಕೂಡ ಅದು ನಿಮಗೆ ಲಾಭನೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಳ್ಳೆಯದು ಸರ್, ತಾವು ಇದುವರೆಗೂ ಜಾನುವಾರು ಸಂವರ್ಧನೆ ಈ ಕುರಿತು ನಮ್ಮ ಆಕಾಶವಾಣಿಯೊಂದಿಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ತಮಗೂ ಕೂಡ ಧನ್ಯವಾದಗಳು.